ನಮಸ್ಕಾರ ವೀಕ್ಷಕರೇ, ಪ್ರತಿಧ್ವನಿಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಮೇ 4 ಅಂದರೆ ಇವತ್ತು ಚುನಾವಣಾ ಫಲಿತಾಂಶ ದಿನ. ಪ್ರಮುಖವಾಗಿ ನೋಡಬೇಕಾದ್ರೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶವೂ ಸಹ ಇವತ್ತೇ ಬಿಡುಗಡೆಯಾಗಿರುವಂಥದ್ದು. ಜೊತೆಗೆ ರಾಜ್ಯದ 2 ಉಪಚುನಾವಣಾ ಫಲಿತಾಂಶವೂ ಸಹ ಇವತ್ತು ಬಿಡುಗಡೆಯಾಗಿರುವಂಥದ್ದು. ಆದರೆ ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದಲ್ಲಿ ಪ್ರಮುಖವಾಗಿ ಎಲ್ಲರ ಗಮನ ಸೆಳೀತಾ ಇರುವಂಥದ್ದು ಅಂದರೆ ಪಶ್ಚಿಮ ಬಂಗಾಳದ ಒಂದು ಚುನಾವಣಾ ಫಲಿತಾಂಶ. ಯಾಕಂದರೆ ಪಶ್ಚಿಮ ಬಂಗಾಳದಲ್ಲಿ ಸತತ 3 ಅವಧಿಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದ TMC ನೇತೃತ್ವದ ನಾಯಕಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಎಲ್ಲ ಒಂದು ಕಡೆ ಇದೀಗ ಅಧಪತನದತ್ತ ಸಾಗಿರುವಂಥದ್ದು. ಕಾರಣ ಅಲ್ಲಿ BJP ಸಾಕಷ್ಟು ಒಂದು ರಣತಂತ್ರವನ್ನು ಹೆಣೆದು ಪ್ರಚಾರವನ್ನು ನಡೆಸಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರವಾಗಿರುವಂಥದ್ದು. ಆದರೆ ಸದ್ಯ ಈಗ BJPಯ ವಿಚಾರದಲ್ಲಿ ನೋಡಿದಾಗ ಸಾಕಷ್ಟು ಒಂದು ವಿರೋಧದ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು, ಜೊತೆಗೆ ಆಕ್ರೋಶದ ಮಾತುಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಕೇವಲ ಒಬ್ಬ ಮಹಿಳೆಯನ್ನು ಸೋಲಿಸಲು, ಒಬ್ಬ ಮಹಿಳೆಯನ್ನು ಹಿನ್ನಡೆ ಅಂದರೆ ಒಬ್ಬ ಮಹಿಳೆಗೆ ಹಿನ್ನಡೆ ಆಗೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲು ಇಡೀ ಕೇಂದ್ರ ಸರ್ಕಾರವೇ ಅಲ್ಲಿ ಠಿಕಾಣಿ ಹೂಡಿತ್ತು ಅನ್ನೋದ್ರ ಇದೀಗ ಸದ್ಯ ಆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಯಾಕಂದರೆ ಒಬ್ಬ ಮಹಿಳೆಯನ್ನು ಸೋಲಿಸಲು ಇಡೀ ಆಡಳಿತ ಯಂತ್ರವೇ ಪಶ್ಚಿಮ ಬಂಗಾಳದಲ್ಲಿ ಬಿಡಾರ ಹೂಡಿ ಠಿಕಾಣಿ ಹೂಡಿ ಪ್ರಚಾರವನ್ನು ಮಾಡ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ತಲೆ ಕೆಡಿಸಿಕೊಂಡಿರ್ಬೋದು, ಜೊತೆಗೆ ಆ ಮಹಿಳೆ ಎಷ್ಟು ಸ್ಟ್ರಾಂಗ್ ಇರ್ಬೋದು ಅನ್ನೋದು ಸಹ ಇಲ್ಲಿ ನಮಗೆ ಅರ್ಥವಾಗ್ತಾ ಇರುವಂಥದ್ದು. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ BJP ಗೆಲುವನ್ನು ಸಾಧಿಸ್ತಾ ಇರುವಂಥದ್ದು. ಆದರೆ ರಾಜ್ಯದ ವಿಚಾರದಲ್ಲಿ ನೋಡಿದಾಗ ಪಶ್ಚಿಮ ಬಂಗಾಳದ ಗೆಲುವನ್ನು ಸಂಭ್ರಮಿಸುತ್ತಿರುವ ರಾಜ್ಯ BJP ನಾಯಕರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರು ಜೊತೆಗೆ ನೆಟ್ಟಿಗರು ಕ್ಲಾಸನ್ನು ತಗೊಳ್ತಾ ಇರುವಂಥದ್ದು. ತರಹೇವಾರಿ ಕಮೆಂಟ್ಗಳನ್ನು ಹಾಕಿ BJP ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಇವತ್ತು BJP ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ರಾಜ್ಯ BJP ಪಕ್ಷದ ಕಚೇರಿ ಜಗನ್ನಾಥ ಭವನದಲ್ಲಿ ಒಂದು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡುವ ಒಂದು ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ BJP ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಪೋಸ್ಟ್ ಮಾಡಲಾಗಿತ್ತು. ಆದರೆ ಆ ಪೋಸ್ಟ್ ಕೆಳಗೆ ತರಹೇವಾರಿ ಕಮೆಂಟ್ಗಳು ಬಂದು BJP ನಾಯಕರ ವಿರುದ್ಧ ಆಕ್ರೋಶದ ಮಾತುಗಳನ್ನು, BJP ನಾಯಕರ ನಡೆಯನ್ನು ಟೀಕಿಸಿರುವಂಥ ನೆಟ್ಟಿಗರು ಸಾಕಷ್ಟು ಎಲ್ಲೋ ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ನೋಡಬೇಕಾದ್ರೆ BJP ಗೆಲುವಿಗೆ ಯಾವೆಲ್ಲ ಕಾರಣಗಳು ಅನ್ನೋದನ್ನು ಸಹ ಅಲ್ಲಿ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು, ಅಂದರೆ ಅಲ್ಲಿ ಅವರು ಮೆನ್ಷನ್ ಮಾಡ್ತಾ ಇರುವಂಥದ್ದು. ನಾನು ನಿಮಗೆ ಕಮೆಂಟ್ ಓದೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ವಿಚಾರ ಅಂದರೆ ಪಶ್ಚಿಮ ಬಂಗಾಳದ ಚುನಾವಣಾ ವಿಚಾರವನ್ನು ನೋಡಿದಾಗ ಅರ್ಥ ಆಗುತ್ತೆ. ಸಾಕಷ್ಟು ತರಹೇವಾರಿ ಕಮೆಂಟ್ಗಳು ಬರ್ತಾ ಇರುವಂಥದ್ದು. ನಾನು ಒಂದು 2-3 ಕಮೆಂಟ್ಗಳನ್ನು ನಿಮಗೆ ಓದಿ ಅದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ಕನ್ನಡ ಕಲಾವಿದ ಅಂತ ಒಬ್ರು ಯಾರೋ ಅಕೌಂಟ್ ಇರುವಂಥದ್ದು. ಇವರು ಈ BJP ಕರ್ನಾಟಕದಲ್ಲಿ ಇನ್ನೂ ಇದೆಯಾ? ನಿಮ್ಮ ಜನಕ್ಕೆ ಹೊಂದಾಣಿಕೆ ರಾಜಕೀಯ ಮಾಡೋದನ್ನು ಬಿಟ್ಟರು ಚಪ್ಪರ್ಗಳ, ನೀವು ಆರಾಮಿದ್ದೀರಿ, ನಾವು ಇಲ್ಲಿ ದಿನ ನೋವು ತಿಂತಿರೋದು. ಇನ್ನೊಂದು ಕಮೆಂಟ್ ಬಂದಿರುವಂಥದ್ದು. ಅದರ ಜೊತೆಗೆ ಮುಖ್ಯವಾಗಿ ನೋಡಬೇಕಾದ್ರೆ ಇಲ್ಲಿ ಎರಡಕ್ಕೆ 2 ಕ್ಷೇತ್ರಗಳನ್ನು ನೀವು ಸೋತಿದ್ದೀರಿ. ಮೊದಲು ಅಡ್ಜಸ್ಟ್ಮೆಂಟ್ ಗಿರಾಕಿ ವಿಜೇಂದ್ರ ಅಶೋಕನ್ನ ಯಾರು ಇದ್ದಾರೆ ಅವ್ರನ್ನೆಲ್ಲ ಪಕ್ಷದ ಉನ್ನತ ಹುದ್ದೆಯಿಂದ ಕೆಳಗಿಳಿಸಿ ಪಶ್ಚಿಮ ಬಂಗಾಳದಲ್ಲಿ ಇವರೇ BJPಯನ್ನು ಗೆಲ್ಲಿಸಿದ್ರು ಅನ್ನೋ ನಿಟ್ಟಿನಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ನಿಮ್ಮ ಜನ್ಮಕ್ಕೆ ಅನ್ನೋ ನಿಟ್ಟಿನಲ್ಲಿ ಒಂದು ಆಕ್ರೋಶಭರಿತ ಕಮೆಂಟ್ ಸಹ ಬರ್ತಾ ಇರುವಂಥದ್ದು. ರಾಜ್ಯ BJP ನಾಯಕರ ನಡೆಯನ್ನು ಖಂಡತುಂಡವಾಗಿ ಟೀಕಿಸ್ತಾ ಇರುವಂಥ ನೆಟ್ಟಿಗರು ಎಲ್ಲೋ ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಗೆಲುವಾದರೆ ಇಲ್ಲಿ ಏನು ಸಂಭ್ರಮ ಮಾಡ್ತೀರಿ, ರಾಜ್ಯದಲ್ಲೇ ಪಕ್ಷಕ್ಕೆ ಒಂದು ಭದ್ರ ನೆಲೆ ಕೊಡುವ ನಿಟ್ಟಿನಲ್ಲಿ ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ, ನಿಮ್ಮ ಕಡೆ ಸಾಧ್ಯವಾಗ್ತಾ ಇಲ್ಲ. ಆದರೂ ಸಹ ಪಶ್ಚಿಮ ಬಂಗಾಳದಲ್ಲಿ ಗೆದ್ದು ನೀವು ಇಲ್ಲಿ ಸಿಹಿ ಹಂಚಿದ್ರೆ ಏನು ಲಾಭ, ಏನು ಫಲ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಮೆಂಟ್ಗಳನ್ನು ಹಾಕ್ತಾ ಇರುವಂಥದ್ದು. ಅಯ್ಯೋ ನಾಲಾಯಕ್ ರಾಜ್ಯ BJP ನಾಯಕರೇ, ಬೈ ಎಲೆಕ್ಷನಲ್ಲಿ ಒಂದು ಸೀಟ್ ವಿನ್ ಆಗೋ ತಾಕತ್ ಇಲ್ವಲ್ಲ, ವೇಸ್ಟ್ ಎಂದು ಸಾಕಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಿಮಗೆ ಏನಾದರೂ ಇಮೇಜ್ ಇದೆಯಾ? ಕರ್ನಾಟಕ BJP ಯಾವನೂ ಇಲ್ಲ, ಎಲ್ಲ ಡಮ್ಮಿಗಳು. ಕಂಗ್ರ್ಯಾಚುಲೇಷನ್ ವೆಸ್ಟ್ ಬೆಂಗಾಲ್, ಕಂಗ್ರ್ಯಾಚುಲೇಷನ್ ಮೋದಿ, ಅಮಿತ್ ಶಾ ಅನ್ನೋ ರೀತಿಯಲ್ಲಿ ಕಮೆಂಟ್ಗಳು ಬರ್ತಾ ಇರುವಂಥದ್ದು. ಪಶ್ಚಿಮ ಬಂಗಾಳ, ಪುದುಚೇರಿ, ಅಸ್ಸಾಂನಲ್ಲಿ ನಿಮ್ಮ ಕೊಡುಗೆ ಏನು? ಸಂಭ್ರಮ ಪಡೋಕ್ಕೆ ನಿಮ್ಮ ಸೇವೆ ಆದರೂ ಏನು? ನಿಮ್ಮ ಕಾಲರ್ ಟೈಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಬೆವರು ಹರಿಸಬೇಕು ಸ್ವಾಮಿ ಅನ್ನೋ ನಿಟ್ಟಿನಲ್ಲಿ ನೆಟ್ಟಿಗರು ಚಾಟಿ ಬೀಸ್ತಾ ಇದ್ದಾರೆ ರಾಜ್ಯ BJP ನಾಯಕರ ಒಂದು ಈ ಸಂಭ್ರಮದ ವಿಚಾರಕ್ಕೆ. ಇದು ಒಂದು ಕಡೆ ನಗೆಪ್ಯಾಟ್ಲಿನ ವಿಚಾರಣೆ ಅಂತಾನೆ ಹೇಳ್ಬೋದಾಗಿರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ TMC ಕೋಟೆಯನ್ನು ಭೇದಿಸಿ ಅಲ್ಲಿ ಅವರು ಅಧಿಕಾರ ಹಿಡಿದ್ರೆ ಇಲ್ಲಿ ರಾಜ್ಯ ನಾಯಕರು ತಮ್ಮದೇ ತಾವೇ ಗೆದ್ದಂತೆ ಸಂಭ್ರಮಾಚರಣೆ ಮಾಡ್ತಾ ಇರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ BJP ಅಧಿಕಾರಕ್ಕೆ ಬರಲು ಸಾಕಷ್ಟು ಕಾರಣಗಳಿದೆ. ಅದರಲ್ಲೂ ಪ್ರಮುಖವಾಗಿ ಆದರೆ ಸದ್ಯ ರಾಜ್ಯ ನಾಯಕರು ಈ ಒಂದು ಸಂಭ್ರಮಾಚರಣೆಗೆ ಮುಂದಾಗಿ ಎಲ್ಲೋ ಒಂದು ಕಡೆ ನಗೆಪಾಟ್ಲಿಗೀಡಾದರೂ ಸಾಕಷ್ಟು ನೆಟ್ಟಿಗರಿಂದ ಥೂಚಿ ಅಂತ ಉಗಿಸ್ಕೊಳ್ಳೋ ಪರಿಸ್ಥಿತಿಗೆ ರಾಜ್ಯ ನಾಯಕರು ತಲುಪಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಕೆಟ್ಟದಾಗಿ ಕಮೆಂಟ್ಗಳು ಇಲ್ಲಿ ಬರ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣ ಅಂದರೆ ಇವತ್ತು ಎಲ್ರಿಗೂ ಮುಕ್ತವಾದ ವಾತಾವರಣ ಇರುವಂಥದ್ದು. ಅವರ ಅಭಿಪ್ರಾಯಗಳನ್ನು ಸಾಮಾಜಿಕ ಜಾಲತಾಣದ ಮೂಲಕ ಹಂಚಿಕೊಳ್ತಾರೆ. ತಮ್ಮ ಆಕ್ರೋಶವನ್ನು ಸಹ ತಮ್ಮ ಪದಗಳಲ್ಲಿ, ತಮ್ಮ ಬರಹಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನೋಡ್ಬೋದು ಇಷ್ಟರ ಮಟ್ಟಿಗೆ ರಾಜ್ಯ BJP ನಾಯಕರ ವಿರುದ್ಧ ಆಕ್ರೋಶವನ್ನು ಇಲ್ಲಿ ನೆಟ್ಟಿಗರು ವ್ಯಕ್ತಪಡಿಸ್ತಾ ಇರುವಂಥದ್ದು. ನೋಡಬೇಕಾದ್ರೆ ಈ ಒಂದು ಸನ್ನಿವೇಶವನ್ನು ನೋಡಬೇಕಾದ್ರೆ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ BJP ಗೆದ್ದಿದ್ದೆ
ಅಂದರೆ ಇವರು ಸಂಭ್ರಮಾಚರಣೆಗೆ ಎಲ್ಲೋ ಒಂದು ಕಡೆ ಮನ್ನಣೆ ಸಿಗ್ತಾ ಇತ್ತು, ಜನರು ಸಹ ಹೌದೌದು ಅಂತ ಇದ್ರು. ಆದರೆ ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾದ ಮತ್ತಷ್ಟು ಕಮೆಂಟ್ಗಳು ಈ ಕಮೆಂಟ್ ಬಾಕ್ಸಲ್ಲಿ ತುಂಬುತ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಹೀಗೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾವ ರೀತಿಯಾದ ಕಮೆಂಟ್ಗಳು ತುಂಬುತ್ತವೆ ಅನ್ನೋದು ಸಹ ನೀವು ನೋಡ್ತಾ ಇರ್ಬೋದು. ಯಾಕಂದರೆ ಎಲ್ಲರ ಹತ್ರ ಇವತ್ತು ಸಾಮಾಜಿಕ ಜಾಲತಾಣಗಳಿವೆ, ಎಲ್ಲರೂ ಸಾಮಾಜಿಕ ಅಕೌಂಟ್ಗಳನ್ನು ಹೊಂದಿದ್ದಾರೆ, ಅಂದರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಹೊಂದಿದ್ದಾರೆ. ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಅರಿವಿರುತ್ತೆ. ಸೊ ನೀವು ನೋಡಿದ್ರೆ ಅರ್ಥವಾಗುತ್ತೆ ಕಮೆಂಟನ್ನು ಯಾವ ರೀತಿಯಾಗಿ BJP ನಾಯಕರಿಗೆ ಹಾಕಿರುವಂಥದ್ದು. ಅಂದರೆ ರಾಜ್ಯದಲ್ಲಿ ಒಂದು ಕ್ಷೇತ್ರ ಸಹ ಗೆಲ್ಲಲು ಸಾಧ್ಯವಾಗದ ನಾಯಕರು ಅಲ್ಲಿ ಗೆದ್ದರೆ ಇಲ್ಲಿ ಸಂಭ್ರಮಾಚರಣೆ ಯಾಕೆ ಮಾಡ್ತೀರಿ ಅನ್ನೋ ನೇರವಾದ ಪ್ರಶ್ನೆಯನ್ನು ಸಹ ಇಲ್ಲಿನ ನೆಟ್ಟಿಗರು ಜೊತೆಗೆ ಸಾಮಾಜಿಕ ಜಾಲತಾಣದ ಬಳಕೆದಾರರು ರಾಜ್ಯ BJP ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ವಿಜಯೇಂದ್ರ ಆಗಿರ್ಬೋದು ರಾಜ್ಯಾಧ್ಯಕ್ಷ, ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರ್ಬೋದು, CT ರವಿ ಆಗಿರ್ಬೋದು, ಹೀಗೆ ಘಟಾನುಘಟಿ ರಾಜ್ಯ ನಾಯಕರ ವಿರುದ್ಧ ಸಾಕಷ್ಟು ಇಲ್ಲಿ ಕಮೆಂಟ್ಗಳಲ್ಲಿ ಆಕ್ರೋಶಗಳು ವ್ಯಕ್ತ ಆಗ್ತಾ ಇರುವಂಥದ್ದು. ಛಲವಾದಿ ನಾರಾಯಣಸ್ವಾಮಿ ಆಗಿರ್ಬೋದು, ಎಲ್ಲ ನಾಯಕರ ವಿರುದ್ಧ ನೆಟ್ಟಿಗರು ಗರಂ ಆಗಿರುವಂಥದ್ದು. ನಿಮ್ಮ ಕೈಯಿಂದ ಏನು ಸಾಧ್ಯ ಆಗ್ತಾ ಇಲ್ಲ, ಕರ್ನಾಟಕದಲ್ಲಿ BJP ಅಧೋಗತಿಗೆ ಅಂದರೆ ತೆರಳಲು ನೀವೇ ಕಾರಣ ಅನ್ನೋ ನಿಟ್ಟಿನಲ್ಲಿ ಒಂದು ರೋಷಾವೇಶ ಭರಿತ ಕಮೆಂಟ್ಗಳನ್ನು ಹಾಕ್ತಾ ಇರುವಂಥದ್ದು. ನಿರಂತರ ಅಪ್ಡೇಟ್ಸ್ಗಳಿಗೆ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.